ನಮಸ್ಕಾರ ಎಲ್ರಿಗೂ. ಪರಿಶ್ರಮ ಕಿಚನಿಗೆ ಸ್ವಾಗತ. ಈ ದಿನ ನಾನು ಒಂದು ಪಲ್ಯದ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಬಾಳೆ ಕುಂಡಿಗೆ ಅಂದರೆ ಬಾಳೆ ಹೂವನ್ನು ಬಳಸಿಕೊಂಡು ಒಂದು ರುಚಿಯಾದಂಥ ಪಲ್ಯವನ್ನು ಮಾಡ್ತಾ ಇದ್ದೇನೆ. ಅನ್ನ ಜೊತೆಗೆ ಭಾಳನೇ ಚೆನ್ನಾಗಿರುತ್ತೆ. ಹಾಗೆ ದೋಸೆ, ಚಪಾತಿ ಇವೆಲ್ಲದರೊಟ್ಟಿಗೂ ಒಂದೊಳ್ಳೆ ಕಾಂಬಿನೇಷನ್ನು. ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಬನ್ನಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತಿಳಿಯೋಣ. ನಾನಿಲ್ಲಿ ಮೊದಲಿಗೆ 3 ಬಾಳೆ ಹೂವನ್ನು ಅಂದರೆ ಬಾಳೆ ಕುಂಡಿಗೆಯನ್ನು ತಗೊಂಡಿದ್ದೀನಿ. ಇದರ ಈ ಸಿಪ್ಪೆ ಅಂದರೆ ಈ ಕಂದು ಭಾಗವನ್ನೆಲ್ಲ ತೆಗೆದುಕೊಳ್ಬೇಕು. ಇದರ ಒಳಗಡೆ ಮತ್ತೆ ಹೂವು ಇರುತ್ತೆ ನೋಡಿ, ಈ ಥರ. ಅದರಿಂದನೂ ಕೂಡ ರೆಸಿಪಿಯನ್ನು ಮಾಡ್ಬೋದು. ಈ ಕಂದು ಭಾಗವೆಲ್ಲ ಹೋಗಿ ಬಿಳಿ ಭಾಗ ಸಿಗೋ ತನಕನೂ ಕೂಡ ಇದರ ಸಿಪ್ಪೆಯನ್ನು ತೆಗಿತಾ ಇರಬೇಕು. ಇದು ಬಳಸಲಿಕ್ಕೆ ಅಂದರೆ ಈ ಕಂದು ಭಾಗದ ಸಿಪ್ಪೆ ಬಳಸಲಿಕ್ಕೆ ಅಷ್ಟೊಂದು ಯೋಗ್ಯವಾಗಿರೋದಿಲ್ಲ ನೋಡಿ. ಈ ರೀತಿಯಲ್ಲಿ ಸಿಪ್ಪೆಯನ್ನು ಪೂರ್ತಿಯಾಗಿ ತೆಗೆದುಕೊಳ್ಬೇಕು. ಇದು ತುಂಬ ಎಳೆದಾಗಿದೆ. ಸಿಪ್ಪೆ ತೆಗೆದು ಆದಮೇಲೆ ಇದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಈಗ ನೋಡಿ, ಈ ರೀತಿಯಾಗಿ ಆದಷ್ಟು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಇದರ ಪಲ್ಯ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಪಲ್ಯ ಅಂತಲ್ಲ, ಇದರ ರೆಸಿಪಿಗಳೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಪೂರ್ತಿಯಾಗಿ ಹೆಚ್ಚಿ ಆದಮೇಲೆ ಒಂದು ಅಗಲವಾದ ಪಾತ್ರೆಗೆ ಹಾಕಿ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮಜ್ಜಿಗೆ, ಹುಳಿ ಮಜ್ಜಿಗೆ, ಹಾಗೆ ಇದು ಮುಳುಗುವಷ್ಟು ನೀರು, ಒಂದು 1/4 ಚಮಚ ಆಗುವಷ್ಟು ಅರಿಶಿಣವನ್ನು ಹಾಕಿ ಹಾಗೆ ಬಿಡಿ. ಇಲ್ಲಾಂದರೆ ಇದು ಕಪ್ಪಗಾಗ್ಬಿಡುತ್ತೆ. ನೀವು ಮಾಡಲಿಕ್ಕೆ ಸ್ವಲ್ಪ ಟೈಮ್ ಇದೆ ಅಂತ ಅಂದರೆ ಈ ರೀತಿಯಲ್ಲಿ ನೆನೆಸಿ ಇಡಿ. ನಂತರ ಈಗ ಒಗ್ಗರಣೆಯನ್ನು ಹಾಕಲಿಕ್ಕಿದೆ. ಒಗ್ಗರಣೆಗೆ ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಂಡು ಒಂದು 4 ಚಮಚ ಆಗುವಷ್ಟು ಎಣ್ಣೆ, ಹಾಗೆ ಒಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, ಇವಿಷ್ಟನ್ನು ಹುರಿದು ಆದಮೇಲೆ ಇಲ್ಲಿ ಖಾರಕ್ಕೆ ನಾನಿಲ್ಲಿ ಒಂದು 2 ಹಸಿಮೆಣಸು ಹಾಗೆ 2 ಕೆಂಪು ಮೆಣಸನ್ನು ಬಳಸಿದ್ದೇನೆ. 2 ಕಡ್ಡಿ ಆಗುವಷ್ಟು ಕರಿಬೇವು. ಇಲ್ಲಿ ನೀವು ಈರುಳ್ಳಿಯನ್ನು ಕೂಡ ಬಳಸ್ಬೋದು, ರುಚಿಯಾಗಿರುತ್ತೆ. ನಂತರ ಮುಂಚೆನೇ ಹೆಚ್ಚಿ ಇಟ್ಟಿರುವಂತಹ ಈ ಬಾಳೆ ಕುಂಡಿಗೆಯನ್ನು ಕೂಡ ನೀರನ್ನು ಪೂರ್ತಿಯಾಗಿ ಈ ರೀತಿ ಬಸಿದು ಹಾಕಿ, ನೀರಿನ ಸಮೇತ ಬೇಡ. ಹಾಗೆ ಇದಕ್ಕೆ ಒಂದು 1/4 ಚಮಚ ಆಗುವಷ್ಟು ಮತ್ತೆ ಅರಿಶಿಣವನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಈ ಬಾಳೆ ಕುಂಡಿಗೆಯಿಂದ ಇದೇ ರೀತಿಯಲ್ಲಿ ಸಾಂಬಾರು ಪಲ್ಯವನ್ನು ಕೂಡ ಮಾಡ್ಬೋದು. ನಾನು ನನ್ನ ಚಾನಲ್ ಒಳಗಡೆ ಮಾಡಿ ಹಾಕಿದೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಇಷ್ಟ ಇದ್ದರೆ ನೀವು ಹೋಗಿ ನೋಡ್ಬೋದು. ಹಾಗೆ ಇದಕ್ಕೆ ಮೇಲ್ಗಡೆಯಿಂದ 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಸಾಂಬಾರು ಪಲ್ಯವನ್ನು ಕೂಡ ಮಾಡೋದು ತುಂಬಾ ಸುಲಭ. ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ, ಜೀರಿಗೆ ಇವೆಲ್ಲವನ್ನು ಹಸಿಯಾಗೆ ರುಬ್ಕೊಂಡು ಅಂದರೆ ತರಿಯಾಗಿ ರುಬ್ಕೊಂಡು ಇದರೊಟ್ಟಿಗೆ ಸೇರಿಸಿದ್ರೆ ಆಯಿತು. ಹಾಗೆ ಇದಕ್ಕೆ ನಾನಿಲ್ಲಿ ಮೇಲುಗಡೆಯಿಂದ ಒಂದು 2 ಚಮಚ ಆಗುವಷ್ಟು ನೀರನ್ನು ಹಾಕಿ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೇನೆ. ನೀರನ್ನು ಸ್ವಲ್ಪವೇ ಹಾಕಿ, ಅಂದರೆ ಇಲ್ಲಿ ಉಪ್ಪು ಖಾರಕ್ಕೆಲ್ಲ ಇದು ನೀರನ್ನು ಬಿಟ್ಕೊಳ್ಳುತ್ತೆ. ಹಾಗೆ ಇದಕ್ಕೆ ಮೇಲುಗಡೆಯಿಂದ ನಾನಿಲ್ಲಿ 1 ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಒಗರಾಗಿರೋದ್ರಿಂದ ಬೆಲ್ಲ ಹಾಕಿ ಬ್ಯಾಲೆನ್ಸ್ ಆಗುತ್ತೆ. ಒಂದು 1/4 ಕಪ್ ಆಗುವಷ್ಟು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪುನಃ ಮತ್ತೆ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಾನಿಲ್ಲಿ ಒಂದು ಅರ್ಧ ಕಡಿ ಆಗುವಷ್ಟು ಲಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ. ನೋಡಿ, ರುಚಿಯಾದಂಥ ಬಾಳೆ ಕುಂಡಿಗೆಯ ಪಲ್ಯ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದೊಟ್ಟಿಗಂತೂ ಮಧ್ಯಾಹ್ನದ ಊಟಕ್ಕೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡಿಗೆ ವಿಧಾನದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿ ನೋಡಿ ಯಾವುದಾದ್ರೂ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ. ಧನ್ಯವಾದಗಳು.